ನೀಡ್ಸ್ಕೊಳ್ಳಿ, ಬೇಡ ಬಿಟ್ಬಿಡಿ. ಇನ್ನೊಂದ್ಸರಿ ಬರ್ತಾರ ಇಲ್ಲ, ಬೇಗ ಎಲ್ಲದೂ ನೀಡ್ಸ್ಕೋಬೇಕು, ನೀಡ್ಸ್ಕೊಂಡು ಉಂಡ್ರಿ. ಇನ್ನೊಂದ್ಸರಿ ಬರ್ತಾರೆ 2 ಸರಕ್ಕೆ. ನಾನು 4 ಸರಿ ನೀಡ್ಸ್ಕೊಂಡು ಉಂಡೇನ್ರಿ, ಇನ್ಸಲ್ಟ್ ಅಲ್ರಿ. ನಾನು 4 ಸರಿ ನೀಡ್ಸ್ಕೊಂಡು ಉಂಡವನು ಅಪಮಾನ ಅಲ್ಲ. ಎಲೆ ಗೀರ್ಕೊಂಡು ತಿಂದವನು ಅಪಮಾನ ಅಲ್ಲ. ನೀವು ಬಿಟ್ರಿ ಅಂದ್ರೆ, ನೀವು ಅನ್ನದ ತಟ್ಟಿಯೊಳಗೆ ಉಂಡ ಎಲೆಯೊಳಗೆ ಬಿಟ್ರಿ ಅಂದ್ರೆ ಬೆವರರಿಸಿ ಬೆಳೆದಂತ ರೈತನ ಎದೆಗೆ ಒತ್ತಂತೆ. ನೀವು ಬಿಟ್ರಿ ಅಂದ್ರೆ ಬೆವರರಿಸಿ ಬೆಳೆದಿರ್ತಕ್ಕಂಥ ರೈತನಿಗೆ ಎದೆ ಗೊತ್ತಂಗ್ರಿ. ಅದು ಅರ್ಥ ಮಾಡ್ಕೊಳ್ಳಿ. ನಾನು ಖಂಡಿತ ನಾನು ಮದುವೆ ಊಟ ಇದ್ರೂ ಕೂಡ ನನಗೇನ್ ಬೇಕು ಅದನ್ನೇ ನೀಡ್ಸ್ಕೊಳ್ತೇನೆ, ಎಷ್ಟು ಬೇಕು ಅಷ್ಟೇ ನೀಡ್ಸ್ಕೊಳ್ತೇನೆ. ಖಂಡಿತ ಅಲ್ಲಿದ್ದಕ್ಕಿಂತಲೂ ಅಲ್ಲಿ ಎಷ್ಟು ಮಂದಿ ಉಂಡಿರ್ತಾರಲ್ಲ ಅದಕ್ಕಿಂತ ಬೆಸ್ಟ್ ಎಲೆ ಅಂದ್ರೆ ನಂದು. ರೂಢಿಸ್ಕೊಳ್ಳಿ. ಅಪಮಾನ ಅಲ್ಲ, ಇದು ಇನ್ಸಲ್ಟ್ ಅಲ್ರಿ. ಇನ್ಸಲ್ಟ್ ಆಗೋ ಕೆಲಸ ಬೇಕಾದಷ್ಟು ಮಾಡ್ತೇವೆ ನಾವು. ಇನ್ಸಲ್ಟ್ ಆಗೋ ಕೆಲಸ ಬೇಕಾದಷ್ಟು ಮಾಡ್ತೇವೆ. ಅದು ಗೌರವ ಅಂತ ನಾವು ತಿಳ್ಕೊಳ್ಳಿ. ಇದೆಲ್ಲ NSS ಕಲಿತಿದೆ. ನಿಮಗೆ ದಿವ್ಯ ದೃಷ್ಟಿ ಬೇಕು, ನೋಡಿ ಕಲಿಯುವಂತ ಮನಸ್ಥಿತಿ ಬೇಕು. ಹಂಗಿದ್ರೆ ಸಾಧ್ಯ ಆಗತ್ತೆ. ಅಹಂಕಾರ ಕಳೆಯುತ್ತೆ, ಊಟ ಮಾಡೋದನ್ನ ಕಲಿಸುತ್ತೆ, ಶ್ರಮದಾನವನ್ನ ಕಲಿಸುತ್ತೆ, ಶ್ರಮದಿಂದನೇ ಬೆವರು ಅರಿಸಿನೇ ದುಡ್ದು ಉಣ್ಣಬೇಕು ಅನ್ನೋದು ಕಲಿಸುತ್ತೆ. ಎಲ್ಲರೂ ಪ್ರತಿಭಾವಂತರಿರ್ತೀರಿ. ಇಲ್ಲಿ ವೇದಿಕೆ ಇದೆ, ನಿಮ್ ಕಾಲೇಜ್ನ ಕಲಿಸ್ತೇನ್ರಿ. ಯಾವಾಗ ಒಂದ್ ದಿವಸ ಕಲಿಸ್ತೀರಿ, ಯಾವಾಗ ಒಂದ್ ದಿವಸ ಜನಪದ ಗೀತೆ ಆಡೋದು, ಕವನ ವಾಚನ ಮಾಡೋದು ಒಂದೊಂದ್ ದಿವಸ. ಇಲ್ಲಿ 7 ದಿವಸ ನಿಮ್ದೇ ವೇದಿಕೆ. ಎಲ್ಲರೊಳಗೂ ಸುಪ್ತ ಪ್ರತಿಭೆ ಇರುತ್ತೆ, ಗುಟ್ಟಾಗಿ ಪ್ರತಿಭೆ ಇರುತ್ತೆ. ಅವಕಾಶ ಸಿಕ್ಕಿರಲ್ಲ, ಅದು ಹೊರಗೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿರಲ್ಲ. ಈ ಅವಕಾಶ ಅಂತಂದ್ರೆ NSS ವೇದಿಕೆ. ಈ ವೇದಿಕೆ ಬಹುತೇಕ ನನ್ನ ಗೆಳೆಯರು ಇದಾರಲ್ವ, ದೊಡ್ಡ ಕಲಾವಿದರು ಇದಾರೆ ನನ್ನ ಗೆಳೆಯರು. NSS ಕಟ್ಟಿಕೊಟ್ಟಿದೆ, ಬದುಕು ಕಟ್ಟಿಕೊಟ್ಟಿದೆ. ಅದ್ಭುತ ಪ್ರತಿಭಾವಂತರಿದ್ದಾರೆ. NSS ಪ್ರತಿ ದಿವಸ ನೆನೆಸ್ತಾನೆ. ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಅಂದ್ರೆ ಇದು NSS ಕಳಿಸಿದ ಗಿಫ್ಟ್. NSS ಕೊಟ್ಟಿರ್ತಕ್ಕಂಥದ್ದು ನನ್ನ ಓದು ಅಲ್ಲ, ನೆನಪಿಟ್ಕೊಳ್ಳಿ. ನಾಯಕತ್ವ ಗುಣ ಕಲಿಸುತ್ತೆ. ನಿಮ್ಗೆಲ್ಲ ಲೀಡರ್ ಮಾಡಿದ್ದಾರೆ, ಟೀಮ್ ಮಾಡಿದ್ದಾರೆ, ನಾಯಕತ್ವ ಗುಣ ಅದನ್ನೇ ಬೇಕಾದಷ್ಟು ಕಲ್ತಿದ್ದೇನೆ. ನೀವೇನೇನೋ ಇನ್ನು 2 ನಿಮಿಷ ಕ್ಷಮಿಸಿ. 2 ದಿನಗಳನ್ನು ತಗೊಂಡು ಹೋಗ್ತಿರಲ್ಲ ಶಿಬಿರ, ಇದು ಶ್ರಮದಾನ ಮಾಡ್ಲಿಕ್ಕೆ. ಒಯ್ಯ ಹೊತ್ನಾಗ ಯಾರು ಒಯ್ದು ಬಿಟ್ಟಿರ್ತೀರಿ, ಊರೊತ್ನಾಗ ಬರೋ ಹೊತ್ನಾಗ ಎಲ್ಲೆಲ್ಲ ಇಟ್ಟು ಬಂದ್ಬಿಡ್ತೀರಿ. ಬರೋ ಹೊತ್ನಾಗ ಅಷ್ಟ ಪ್ರೀತಿಯಿಂದ ತರ್ತೀರೇನ್ರಿ ಮೇಷ್ಟ್ರ ಕೆಲಸ.